ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿಲ್ಲಿ ಒಂದು ನಾರ್ಮಲ್ ಬ್ಲೌಸ್ದ ಫ್ರಂಟ್ ಪಾರ್ಟ್ನ ಯಾವ ರೀತಿ ಕಟ್ ಮಾಡೋದು ಅಂತ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಪೂರ್ತಿ ಡೀಟೇಲಾಗಿ ಫ್ರಂಟ್ ಪಾರ್ಟ್ನ ಯಾವ ರೀತಿ ಮೆಜರ್ಮೆಂಟ್ ಮಾಡ್ಕೋಬೇಕು, ಯಾವ ರೀತಿ ಆರ್ಮನ್ಸ್ ಮೆಜರ್ಮೆಂಟ್ ಯಾವ ರೀತಿ ತೊಗೋಬೇಕು, ಪ್ರತಿಯೊಂದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ಫ್ರಂಟ್ ಪಾರ್ಟ್ನ ಕಟಿಂಗ್ ಮಾಡೋದನ್ನ ನೋಡ್ಕೊಳ್ಳಿ. ಆವಾಗ ನಿಮಗೆ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಈಸಿ ಅನಿಸುತ್ತೆ. ಮೇಯ್ನ್ ಏನಪ್ಪ ಅಂದರೆ, ಕೆಲವರಿಗೆ ಡಾಟ್ನ ಯಾವ ರೀತಿ ಮೆಷರ್ಮೆಂಟ್ ಮಾಡ್ಕೋಬೇಕು ಅಂತ ಗೊತ್ತಿರಲ್ಲ. ಡಾಟ್ ಜೊತೆಗೆ ಅದು ಚೆಸ್ಟ್ ಹತ್ರ ಟೈಟು ಲೂಸು ಈ ರೀತಿ ಎಲ್ಲ ಬರುತ್ತೆ. ಅದನ್ನು ಕೂಡ ಯಾವ ರೀತಿ ಎಷ್ಟಕ್ಕೆ ಯಾವ ಮೆಷರ್ಮೆಂಟಿಗೆ ಯಾವ ರೀತಿ ಡಾಟಿಗೆ ಮಾರ್ಕ್ ಮಾಡ್ಕೋಬೇಕು ಅಂತಲೂ ತೋರಿಸ್ಕೊಡ್ತೀನಿ. ಫಸ್ಟಿಗೆ ನಾನು ಫ್ರಂಟ್ ಪಾರ್ಟ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಈ ರೀತಿ ಫೋಲ್ಡಿಂಗಲ್ಲಿ, ಡಬಲ್ ಫೋಲ್ಡಿಂಗಲ್ಲಿ ಓಪನ್ ಇರೋ ಕಡೆ ಇಟ್ಕೋಬೇಕು. ಮೊದಲಿಗೆ ನೀವು ಐರನ್ ಹಾಕ್ಕೊಂಡು ಕಟಿಂಗ್ ಮಾಡ್ಕೋಬೇಕು. ಫಸ್ಟ್ ಇದೇನು ಎಡ್ಜಸ್ ಇದೆ, ಈ ಎಡ್ಜಸ್ನ ನಾನು 1/2 ಇಂಚು ಓಪನಿಂಗಿದ್ದು ಮಾರ್ಕ್ ಮಾಡ್ಕೋತೀನಿ. ಫ್ರಂಟ್ ಪಾರ್ಟಿಗೆ ಬೇಕಾಗಿರೋವಂಥ ಮೆಷರ್ಮೆಂಟ್ ಎಷ್ಟಪ್ಪ ಅಂದರೆ, ಬರೀ ಭಾಳ ಸುಲಭ, ಭಾಳ ಈಸಿಯಾಗಿ ಫ್ರಂಟ್ ಪಾರ್ಟ್ನ ಕಟ್ ಮಾಡೋದನ್ನು ಹೇಳ್ಕೊಡ್ತೀನಿ. ಫಸ್ಟಿಗೆ ಉದ್ದ ಲೆಂತ್ ತೊಗೋಬೇಕು, ಆಮೇಲೆ ಶೋಲ್ಡರ್ನ ತೊಗೋಬೇಕು, ಆಮೇಲೆ ಡೀಪ್ ತೊಗೋಬೇಕು, ಆಮೇಲೆ ಚೆಸ್ಟ್ ರೌಂಡು. ಇಷ್ಟು ಮೆಷರ್ಮೆಂಟ್ ಇದ್ದರೆ ನೀವು ಬ್ಲೌಸ್ ಫ್ರಂಟ್ನ ತುಂಬ ಈಸಿಯಾಗಿ ಕಟ್ ಮಾಡ್ಬೋದು. ಅದು ನಮಗೆ ಕಷ್ಟ ಆಗುತ್ತೆ ಅಂದ್ರೂ ನಾನಿಲ್ಲಿ ಹಾರ್ಮೋನ್ಸ್ ಯಾವ ರೀತಿ ಡೌನ್ ಮಾಡ್ಕೋಬೇಕು, ಯಾವ ಮೆಜರ್ಮೆಂಟಿಗೆ ಅಂತ ಹೇಳಿ ಇಲ್ಲಿ ಹೇಳ್ಕೊಡ್ತೀನಿ. ಫಸ್ಟಿಗೆ ನಾನು ಹೇಳ್ದಂಗೆ ಫಸ್ಟು ಫ್ರಂಟ್ ಲೆಂತನ್ನು ಉದ್ದ ಲೆಂತ್ ಏನಿದೆ ಅದನ್ನು ಫಸ್ಟು ಮೆಷರ್ ಮಾಡ್ಕೋಬೇಕು. ಎಷ್ಟಿದೆ? 13 ಇಂಚಸ್ ಇದೆ. 13 ಇಂಚಸ್ಸಿಗೆ 1 ಇಂಚಸ್ಸು ಎಕ್ಸ್ಟ್ರಾ ಮೆಷರ್ಮೆಂಟಲ್ಲಿ ಇಟ್ಕೋಬೇಕು. ಅಂದರೆ 13 ಇದ್ದರೆ 14 ಇಂಚಸ್ಸು ಇಟ್ಕೋಬೇಕು. ಈ 14 ಇಂಚಸ್ ಇಟ್ಕೊಂಡಾದ್ಮೇಲೆ ಇದನ್ನು ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಹಾಕೋಬೇಕು. ಶೋಲ್ಡರ್ ಲೆಂತ್ನ ತಗೋತಾ ಇದ್ದೀನಿ. ಎಷ್ಟಿದೆ? 2.5 ಇದೆ ಶೋಲ್ಡರ್ ಲೆಂತು. ಶೋಲ್ಡರ್ ಲೆಂತ್ ಜೊತೆಗೆ ಈ ಡೀಪನ್ನು ಕೂಡ ನಾನು ಮೆಷರ್ ಮಾಡ್ಕೊಂಡಿದ್ದೀನಿ. 7.5 ಇಂಚಸ್ ಬರುತ್ತೆ. ನಾನು ಇಲ್ಲಿ ಒಳಗಡೆ ಬ್ರಾಡಿಗೆ 1.25 ಇಂಚಸ್ ಇಟ್ಕೊಂಡಿದ್ದೀನಿ. ಅವ್ರದ್ದು 2.5 ಇಂಚಸ್ಸು ಶೋಲ್ಡರ್ ಬಂದಿದೆ. 2.5 ಇಂಚಸ್ಗೆ 3.25 ಇಂಚಸ್ಸು ಶೋಲ್ಡರ್ನ ಇಟ್ಕೋಬೇಕು. ಫ್ರಂಟ್ ಮೆಷರ್ಮೆಂಟು ಡೀಪು 7.5 ಇದೆ. ಫ್ರಂಟ್ ಮೆಷರ್ಮೆಂಟಲ್ಲಿ ಇಲ್ಲಿ ಸ್ಟ್ರೈಟಾಗಿ ಈ ರೀತಿ ಸ್ಟ್ರೈಟ್ ಮೆಷರ್ಮೆಂಟ್ನ ಮಾಡ್ಕೋಬೇಕು. ಎಷ್ಟು ಬರುತ್ತೆ? 9.25 ಇಂಚಸ್ಸು 1 ಪಾಯಿಂಟ್ ಬರುತ್ತೆ. ನಾನು ಅಷ್ಟೇ ಇಟ್ಕೋತಾ ಇದ್ದೀನಿ. 9.25 ಪ್ಲಸ್ 1 ಪಾಯಿಂಟು. ಈಗ ನಿಮಗೆ ಈ ವಿಡ್ತ್ ನಿಮಗೆ ಕನ್ಫ್ಯೂಸ್ ಇರುತ್ತಲ್ಲ, ಇವರ ಮೆಷರ್ಮೆಂಟು 9.25 ಇಂಚಸ್ಸಿಗೆ 9.25ವರೆಗೆ ಎಷ್ಟು ಮೆಷರ್ಮೆಂಟು ಶೋಲ್ಡರ್ನ ಇಡಿಸ್ಕೋಬೇಕು ಅಂತ ಇಲ್ಲೇ ಮಾರ್ಕಲ್ಲೇ ನೋಡ್ಕೊಬಿಡೋಣ. ಕೆಲವ್ರಿಗೆ ಕೈ ಸಣ್ಣ ಇರುತ್ತೆ, ಸೊ ನಾವು ಅದನ್ನು ಗೆಸ್ ಮಾಡೋಕ್ಕಾಗಲ್ಲ. 6 ಇಂಚಸ್ ತೋರಿಸ್ತಾ ಇದೆ. ಅಲ್ಲಿಗೆ ನಾವು 5.5 ಇಂಚಸ್ನ ಮಾರ್ಕ್ ಮಾಡ್ಕೋಬೇಕು. ಸುತ್ತಳತೆ ಬಂದು 8.25 ಇಂಚಸ್ ತೋರಿಸ್ತಾ ಇದೆ. ಈಗ ಇದು 5.5 ಇಂಚಸ್ಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಅವ್ರದ್ದು ಬ್ರಾಡ್ ಬಂದು 2.25 ಇಂಚಸ್ಸು ಇಡಿಸುತ್ತೆ. ಅಂದರೆ ಇಲ್ಲಿ 1.25 ಇಂಚಸ್ ತೊಗೊಂಡ್ರೆ ಇಲ್ಲಿ
2.25 ಇಂಚಸ್ಸು ತಗೋಬೇಕು. ಇಲ್ಲಿಂದ ಇಲ್ಲಿಗೆ 1 ಇಂಚಸ್ಸು ಡಿಫ್ರೆನ್ಸ್ ಬರುತ್ತೆ. ಈ ರೀತಿ ಎಡ್ಜಸ್ನ ನಾವು ಫಸ್ಟಿಗೆ ಮಾರ್ಕ್ ಹಾಕೋಬೋದು, ಇಲ್ಲ ಸ್ಟ್ರೈಟಾಗಿ ಕಟ್ಟಾದರೂ ಮಾಡ್ಕೋಬೋದು. ಈಗ ನಾನು ಇದನ್ನು ಇಲ್ಲಿಂದ ಕೆಳಗಡೆಯಿಂದ ಮೇಲಕ್ಕೆ 1.5 ಇಂಚಸ್ಸು ಶೇಪಿಗೆ, ಬೈಂಡಿಂಗ್ ಪಟ್ಟಿ ಶೇಪಿಗೆ ಇದನ್ನು ಮಾರ್ಕ್ ಹಾಕೋಬೇಕು. ಈ ರೀತಿ ಸ್ಟ್ರೈಟಾಗಿ ಈ ವಿಡ್ತಿಂದ ಈ ವಿಡ್ತಿಗೆ ಸ್ಟ್ರೈಟ್ ಬರೋ ರೀತಿ ಲೈನ್ಸ್ ಹಾಕೋಬೇಕು. ಇದು ಕೂಡ ಹಾಗೆ. ಇವಾಗ ಇದಕ್ಕೆ ಕರೆಕ್ಟಾಗಿ ಈ ಎಡ್ಜಸ್ಸು, ಈ ಪಾಯಿಂಟು ಮತ್ತು ಈ ಪಾಯಿಂಟು ಎರಡು ಟಚ್ ಆಗಬೇಕು. ಈ ಟಚ್ ಆಗೋ ರೀತಿ ಇಲ್ಲಿಗೆ ಬಂದಾಗ ಮಾರ್ಕ್ ಹಾಕೋಬೇಕು. ಈಗ ಇದು ಕೂಡ ಈ ಶೇಪಲ್ಲಿ, ಇಲ್ಲಿ ಯಾವ ಶೇಪನ್ನು ಇದಕ್ಕೆ ರೌಂಡ್, ಇದೇ ಬೇರೆ ಶೇಪ್ ಆಗುತ್ತೆ, ರೌಂಡ್ ಶೇಪ್ ಬರಲ್ಲ ಇದು. ಈ ಶೇಪಿಗೆ ಇಲ್ಲಿ ಈ ರೀತಿ ಇಟ್ಕೊಂಡು, ಇದು ಅಷ್ಟೇ, ಇದು ಟಚ್ ಆಗೋ ರೀತಿ ಶೇಪಿಗೆ ಮಾರ್ಕ್ ಹಾಕೋಬೇಕು. ನಿಮ್ಮ ಬೈಂಡಿಂಗ್ ಪಟ್ಟಿ ಪೋರ್ಷನ್ ಏನಿದೆ ಆ ಪೋರ್ಷನಿಗೆ ಕರೆಕ್ಟಾಗಿ ಇಟ್ಟು, ಬೈಂಡಿಂಗ್ ಪಟ್ಟಿ ಪೋರ್ಷನ್ ಇರುತ್ತಲ್ಲ ಅದಕ್ಕೆ ಕರೆಕ್ಟಾಗಿ ಮೆಷರ್ಮೆಂಟ್ ಇಟ್ಕೊಂಡು ಕೈಯಲ್ಲಾದರೂ ಹಾಕೋಬೋದು. ಈ ರೀತಿ ಸ್ಕೇಲ್ ಆದರೂ ಯೂಸ್ ಮಾಡ್ಬೋದು. ಇವಾಗ ನಾನು ಇದನ್ನು ಲೆಂತ್ 14 ಇಂಚ್ ಇಟ್ಟಿದ್ದೀನಲ್ವ, ಈ 14 ಇಂಚಸ್ಗೆ ಡಾಟ್ನ ಎಷ್ಟೆಷ್ಟಕ್ಕೆ ಮಾರ್ಕ್ ಹಾಕೋಬೇಕು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. 10.25 ಇಂಚಸ್ ಸೆಂಟ್ರ್ ಬರುತ್ತೆ, ಬಟ್ ಈ ಸೆಂಟ್ರಿಂದ ಇಟ್ಕೊಂಡ್ರು ಓಕೆ, ತೊಂದರೆ ಇಲ್ಲ. ಇಲ್ಲಿ 4.25 5 ಇಂಚಸ್ವರೆಗೂ ಬರುತ್ತೆ. ಈಗ ನಾನಿಲ್ಲಿ 2.5 ಇಂಚಸ್ಗೆ ಸೆಂಟರ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಇದು ಕೂಡ ಇಲ್ಲಿ ಸೆಂಟರಿಂದ ಮಾರ್ಕ್ ಹಾಕೋಬೇಕು. ಇದು ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಬರಲ್ಲ, ಕ್ರಾಸಾಗೆ ಮಾರ್ಕ್ ಇರಬೇಕು. ಸ್ಟ್ರೈಟಾಗಿ ಮಾರ್ಕ್ ಹಾಕಿದ್ರೆ ಡಾಟ್ ನೀಟಾಗಿ ಬರಲ್ಲ. ಹಾಗಾಗಿ 1-2 ಇಂಚಸ್ಸು ಮಾರ್ಕ್ನ ಕ್ರಾಸಾಗಿ ಹಾಕಿರಬೇಕು. ಆಮೇಲೆ ನಾವು ಮಾರ್ಕ್ ಮಾಡಬೇಕಾದ್ರೆ ಈ ರೀತಿ ಡಾಟ್ ಹಿಡಿಯುವಾಗ ಈ ರೀತಿ ಬರುತ್ತೆ, ಈ ರೀತಿ ಡಾಟ್ ಬರುತ್ತೆ. ಇದು ಅಷ್ಟೇ, ಇಲ್ಲಿಂದ ಸೆಂಟ್ರಿಗೆ ಯಾವತ್ತೂ ಡಾಟ್ ಹಿಡಿಬಾರ್ದು. ಹಿಂಗೆ 1 ಇಂಚಸ್ಸು ಕ್ರಾಸಲ್ಲಿ ಮಾರ್ಕ್ ಮಾಡ್ಕೋಬೇಕು. ನಾನು ಈ ರೀತಿ ಡಾಟಿಗೆ ಮಾರ್ಕ್ ಹೋಗೋ ಮೆಷರ್ಮೆಂಟ್ ಕೂಡ ಹಾಕ್ತಾ ಇದ್ದೀನಿ. ಇದಿಷ್ಟು ನಮಗೆ ಡಾಟಿಗೆ ಹಾಕೋಬೇಕಾದ ಮೆಜರ್ಮೆಂಟು. ಇಲ್ಲಿ ಕೂಡ ಅಷ್ಟೇ 2 ಇಂಚಸ್ಗೆ ಮಾರ್ಕ್ನ ಮಾಡ್ಕೋಬೇಕು ಡಾಟಿಂದು. ಈ ಸಿಂಗಲ್ ಡಾಟ್ ಮಾತ್ರ 1.5 ಇಂಚಸ್ಸು ಡೌನ್ ಮಾಡ್ಕೋಬೇಕು. ಇದು ಅಷ್ಟೇ. ಈ ರೀತಿ ಡಾಟಿನ ಸೆಂಟ್ರನ್ನ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನಾವು ಈ ರೀತಿ ಕರೆಕ್ಟಾಗಿ ರೌಂಡ್ ಶೇಪಿಗೆ ನಾವು ಮಾರ್ಕ್ ಹಾಕೋಬೇಕು. ಪೋರ್ಷನ್ನು ನಾವು ಯಾವ ರೀತಿ ಸ್ಟಿಚ್ ಹಾಕ್ತೀವಿ ಆ ರೀತಿ ಮಾರ್ಕ್ ಹಾಕೋಬೇಕು. ನಮಗೆ ಡಾಟ್ ಹಿಡಿಯೋಕ್ಕೆ ಬರಲ್ಲ ಅಂದರೆ ಕಟ್ಟಿಂಗ್ ಮಾಡುವಾಗಲೇ ಈ ರೀತಿ ಯಾವುದಕ್ಕೆ ಎಷ್ಟೆಷ್ಟು ಡಾಟಿಗೆ ಸ್ಟಿಚ್ ಮಾಡ್ತೀವಿ
ಅದನ್ನು ನಾವು ಈ ರೀತಿ ಮಾರ್ಕ್ ಮಾಡ್ಕೋಬೋದು. ಇದಿಷ್ಟು ಫ್ರಂಟ್ ಪಾರ್ಟು. ಯಾವುದೇ ರೀತಿ ಕಂಪ್ಲೇಂಟ್ ಬರ್ದಂಗೆ ಕಟಿಂಗ್ ಮಾಡ್ಕೋಬೋದು. ಥ್ಯಾಂಕ್ ಯು.